ಕರ್ಮದ ಫಲ. ಸಂತಾನದ ರೂಪದಲ್ಲಿ ಯಾರು ಮರುಜನ್ಮಿಸುತ್ತಾರೆ. ಪೂರ್ವಜನ್ಮದ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ತಂದೆ ತಾಯಿ, ಪತಿ ಪತ್ನಿ, ಮಕ್ಕಳು, ಬಂಧು ಬಾಂಧವರು ಇತ್ಯಾದಿ ಸಂಬಂಧಗಳು ನಮ್ಮೊಂದಿಗೆ ಬೆಸೆಯುತ್ತವೆ. ಸಂಬಂಧಗಳು ನಮಗೆ ಈ ಜನ್ಮದಲ್ಲೂ ಏನಾದರೂ ಕೊಡುವುದಿರುತ್ತದೆ ಹಾಗೂ ಪಡೆಯುವುದಿರುತ್ತದೆ. ಹಾಗೆಯೇ ಪುತ್ರ ಅಥವಾ ಪುತ್ರಿಯ ರೂಪದಲ್ಲಿ ಪೂರ್ವಜನ್ಮದ ಸಂಬಂಧಿಯೇ ಜನ್ಮ ಪಡೆಯುತ್ತಾರೆ. ಶಾಸ್ತ್ರ ಪುರಾಣದಲ್ಲಿ ಇದನ್ನೇ 4 ಪ್ರಕಾರವಾಗಿ ಹೇಳಲಾಗಿದೆ. 1. ಋಣಾನುಬಂಧ. ಪೂರ್ವಜನ್ಮದ ಯಾವುದಾದರೂ ಸಂಬಂಧಿಯ ಋಣದಲ್ಲಿ ನೀವು ಇದ್ದಿದ್ದರೆ, ಅವರಿಗೆ ನಿಮ್ಮಿಂದ ಧನನಷ್ಟ ಆಗಿದ್ದರೆ, ಆ ಸಂಬಂಧಿ ನಿಮ್ಮ ಈ ಜನ್ಮದಲ್ಲಿ ನಿಮ್ಮ ಮಗನೋ ಮಗಳೋ ಆಗಿ ಜನ್ಮ ಪಡೆಯುತ್ತಾರೆ. ನಿಮ್ಮ ಗಳಿಕೆ ಆಸ್ತಿಯಲ್ಲಿ ಅವರು ತನ್ನ ಧನನಷ್ಟವನ್ನು ಈ ಜನ್ಮದಲ್ಲಿ ಆಸ್ತಿಯ ರೂಪದಲ್ಲಿ ಮರಳಿ ಪಡೆಯುತ್ತಾರೆ. 2. ಶತ್ರುಪುತ್ರ. ಪೂರ್ವಜನ್ಮದ ಯಾರೋ ಶತ್ರು ನಿಮ್ಮ ವೈರತ್ವ ಸಾಧಿಸಲು ಪುತ್ರನಾಗಿ ಜನ್ಮಿಸುವನು. ಆ ಪುತ್ರನು ನಿಮ್ಮ ಮನೆಯಲ್ಲಿ ಜಗಳಾಟ, ಹೊಡೆದಾಟ ಮಾಡುತ್ತಾ ತೊಂದರೆಗಳನ್ನು ನೀಡುತ್ತಾ ತಾನು ಖುಷಿಯಲ್ಲಿರುತ್ತಾನೆ. 3. ಉದಾಸೀನ ಹಾಗೂ ಸೋಮಾರಿ ಪುತ್ರ. ಈ ರೀತಿಯ ಪುತ್ರನು ತಂದೆ ತಾಯಿಯ ಸೇವೆ ಮಾಡದೆ, ಮನೋಸುಖ ನೀಡದೆ ಅವರನ್ನ ಅವರವರ ಪಾಲಿಗೆ ಬಿಟ್ಟು ಬಿಡುತ್ತಾನೆ. ಹಾಗೂ ವಿವಾಹದ ನಂತರ ಇವರು ಮಾಡುವ ಕೆಲಸವೇ ಮನೆ ಒಡೆದು ಬೇರೆ ಇರುವುದು. 4. ಸೇವಕ ಪುತ್ರ. ಪೂರ್ವಜನ್ಮದಲ್ಲಿ ನೀವು ಯಾರಿಗಾದರೂ ಉತ್ತಮ ಸೇವೆ ಮಾಡಿದ್ದರೆ, ಅವರು ನಿಮ್ಮ ಸೇವೆಯ ಋಣ ತೀರಿಸಲು ನಿಮ್ಮ ಪುತ್ರನಾಗಿ ಜನಿಸುತ್ತಾರೆ. ತಂದೆ ತಾಯಿಯ ಋಣ ತೀರಿಸುವ ಮಕ್ಕಳಾಗುತ್ತಾರೆ. ಮಾಡಿದ್ದುಣ್ಣು ಮಾರಾಯ ಎನ್ನುವ ಹಾಗೆ ನಾವು ಎಷ್ಟು ನಮ್ಮ ತಂದೆ ತಾಯಿಯರ ಸೇವೆ ಮಾಡುತ್ತೇವೆಯೋ ಅಷ್ಟು ಬದುಕಿನ ಕೊನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಸೇವೆ ಮಾಡುತ್ತಾರೆ. ಪುತ್ರನು ಸುಸಂಸ್ಕೃತನಾಗಿದ್ದರೆ ನೀವು ಗಳಿಸಿಟ್ಟು ಹೋಗಬೇಕಿಲ್ಲ, ಅವನೇ ಅವನ ಜೀವನವನ್ನು ರೂಪಿಸಿಕೊಳ್ಳುವನು. ಪುತ್ರನು ದುಷ್ಟ ದುರಹಂಕಾರಿಯಾಗಿದ್ದರೆ ನೀವೆಷ್ಟೋ ಗಳಿಸಿಟ್ಟರೂ ಅವನು ಎಲ್ಲಾ ನಾಶ ಮಾಡಿಬಿಡುವನು. ದಾನ ಧರ್ಮ ಸೇವೆ ಭಗವಂತನ ಸೇವೆ ಎಂದು ತಿಳಿದು ಅವನ ನುಡಿಯಂತೆ ನಡೆದು ಜೀವನ ಸಾಗಿಸುತ್ತಾ ಬೇರೆಯವರ ದುಃಖಕ್ಕೆ ಮರುಗಿ ಕೈಲಾದ ಸಹಾಯ ನೀಡಿದರೆ ಆಗಲೇ ಜೀವನ ಸಾರ್ಥಕ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.